ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ದ ಫಾಲೋಯಿಂಗ್ ಆರ್ ಇರ್ರೇಷನಲ್ಸ್ ಅಂತ ಕೊಟ್ಟಿದ್ದಾರೆ. ಅದ್ರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 1/√2 ಅಂತ ಕೊಟ್ಟಿದ್ದಾರೆ ಫಸ್ಟ್ ಒನ್. ಸೊ ಸೇಮ್ ಅದೇ ಮೆಥಡ್ ಈಗ ಮಾಡಿದ್ವಲ್ವಾ, ಅದೇ ಮೆಥಡ್ ಅಲ್ಲಿ ಮಾಡೋಣ. ಫಸ್ಟ್ ಏನ್ ಮಾಡ್ಕೋಬೇಕು, ಲೆಟ್ ಮಾಡ್ಕೋಬೇಕು. ಲೆಟ್ 1/√2 ಈಸ್ ಎ ರೇಷನಲ್ ಅಂತ ನಾವು ರಿವರ್ಸ್ ಆಗಿ ಅಸ್ಯೂಮ್ ಮಾಡ್ಬೇಕು. ಓಕೆ, ಸೊ ರೇಷನಲ್ ನಂಬರ್ ಆದ್ರೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, a/b ಅಲ್ವಾ, p/q ಫಾರ್ಮ್ ಅಲ್ಲಿ ಇರುತ್ತೆ, ವೇರ್ a and b ಆರ್ co-primes and b is not equal to 0. ಇದನ್ನ ಕಂಪಲ್ಸರಿ ಬರಿಬೇಕು. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಮಾಡಿದೇನ್ ಬಂತು, √2b is equals to, ಸಾರಿ ನೋಡಿ, √2 ಇಂಟು a ಅಲ್ವಾ, b ಇಂಟು 1, ಸೊ b ಬಂತು. ಈಗ ನೋಡಿ, √2 is equals to, ಈ ಏನೇ ಈಕ್ವಲ್ ಟು ಈ ಕಡೆ ಕಳ್ಸೋಣ, ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, ಡಿವೈಡ್ ಆಗತ್ತೆ. ಸೊ b/a ಆಯ್ತು, ಈ a ಡಿವೈಡ್ ಆಯ್ತು. ಈಗ ನೋಡಿ, √2 is equals to ಏನಾಯ್ತು, b/a ಆಯ್ತು. ಈ √2 ಏನಂತ ನಾವು ಪ್ರೂವ್ ಮಾಡಿದೀವಿ, ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡಿದೀವಿ ಅಲ್ವಾ. ಇದು b/a ಅಂದ್ರೆ ಇದು ರೇಷನಲ್ ನಂಬರ್ ಆಯ್ತು, ಯಾಕಂದ್ರೆ p/q ಫಾರ್ಮ್ ಅಲ್ಲಿ ಇದೆ. ಸೊ ನಾವೇನಂತ ಹೇಳ್ಬೋದು, ಅದನ್ನೇ ಬರೆಯೋಣ. ನೋಡಿ, b/a ಈಸ್ ಎ ರೇಷನಲ್ ನಂಬರ್ where √2 is a irrational number. ಅಲ್ವಾ, ಇದು ರೇಷನಲ್ ನಂಬರ್ ಇಸ್ ಈಕ್ವಲ್ಸ್ ಟು ಇರ್ರೇಷನಲ್ ನಂಬರ್ ಆಗಕ್ ಸಾಧ್ಯನಾ, ಇಲ್ಲ. ಸೊ ನಾವೇನಂತ ಹೇಳ್ಬೋದು, LHS is not equals to RHS. ನಾವೇನ್ ಅಸ್ಯೂಮ್ ಮಾಡಿದ್ವಲ್ವಾ, 1/√2 is a ರೇಷನಲ್ ನಂಬರ್ ಅಂತ, ಅದು ರಾಂಗ್ ಆಯ್ತು. ಸೊ ನಾವೇನಂತ ಹೇಳ್ಬೋದು, 1/√2 is a irrational number. ಓಕೆ, ಈಗ ಅದೇ ರೀತಿ ಸೆಕೆಂಡ್ ಒನ್ ನೋಡಿ. ಇದರಲ್ಲೇ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 7√5 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಇರ್ರೇಷನಲ್ ಅಂತ ಪ್ರೂವ್ ಮಾಡ್ಬೇಕು. ಫಸ್ಟ್ ನಾವು ಅದಕ್ಕೆ ಏನ್ ಮಾಡ್ಕೊಳ್ಳೋಣ, ಲೆಟ್ 7√5 is a ರೇಷನಲ್ ನಂಬರ್ ಅಂತ ಸೇಮ್ ಮೆಥಡ್ ಮಾಡೋದು. ಓಕೆ, ರೇಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಏನಾಗತ್ತೆ, 7√5 ರೇಷನಲ್ ನಂಬರ್ ಅಂದ್ರೆ ಏನಾಯ್ತು, p/q ಫಾರ್ಮ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ವೇರ್ ಅದನ್ನ ಬರೀಬೇಕು ಕಂಪಲ್ಸರಿ, ವೇರ್ a and b are co-primes and b is not equal to 0. ಆಯ್ತಾ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, b ಇಂಟು 7√5 is equals to a ಆಯ್ತು. ಕೆಳಗಡೆ ಏನು ಇಲ್ಲ, a ಅಂತ ಬರುತ್ತೆ. ಈಗ √5 ಒಂದು ಉಳಿಸ್ಕೊಂತೀನಿ, is equals to a. ಈ 7b ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಆಗತ್ತೆ ಅಲ್ವಾ. ಸೊ ಡಿವೈಡ್ ಆದ್ರೆ ಏನಾಯ್ತು, 7 ಇಂಟು b 7b ಆಯ್ತು, 7b ಡಿವೈಡ್ ಆಯ್ತು, ಕೆಳಗಡೆ ಬರುತ್ತೆ. ಈಗ ನೋಡಿ, √5 ಇರ್ರೇಷನಲ್ ಅಂತ ಪ್ರೂವ್ ಮಾಡಿದ್ವಿ, ಆದ್ರೆ ಇಲ್ಲಿ ಏನ್ ಬರ್ತಾ ಇದೆ, ಇದು p/q ಫಾರ್ಮ್ ಅಲ್ಲಿ ಇದೆ, ಇದು ರೇಷನಲ್ ನಂಬರ್ ಬರ್ತಾ ಇದೆ. ಅಂದ್ರೆ ಇದು ಇರ್ರೇಷನಲ್ ನಂಬರ್ ಇಸ್ ಈಕ್ವಲ್ ಟು ರೇಷನಲ್ ನಂಬರ್ ಆಗಕ್ ಸಾಧ್ಯನಾ, ನೋ. therefore ನಾವೇನಂತ ಹೇಳ್ಬೋದು, here also √5 is a irrational number where a/7b is a rational number. Therefore LHS is not equal to RHS ಅಂತ ಹೇಳ್ಬೋದು. therefore 7√5 is a irrational, ಅಂದ್ರೆ ನಾವು ಏನ್ ಅಸ್ಯೂಮ್ ಮಾಡಿದ್ವಲ್ವಾ,
ರೇಷನಲ್ ನಂಬರ್ ಅಂತ. 7 √5 is a ರೇಷನಲ್ ನಂಬರ್. ಅದು ಅವರ್ ಅಸ್ಯೂಮ್ಷನ್ ವಾಸ್ ರಾಂಗ್. ದೇರ್ಫೋರ್ 7 √5 is a irrational number. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 6 + √2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನ ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡ್ಬೇಕು. ಫಸ್ಟ್ ನಾವೇನ್ ಮಾಡ್ಕೋಬೇಕು, ಅದಕ್ಕೆ ಲೆಟ್ ಮಾಡ್ಕೋಬೇಕು. ಲೆಟ್ 6 + √2 ಈಸ್ ಎ ರೇಷನಲ್ ನಂಬರ್ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ಪ್ರೊಸೀಜರ್ ಸೇಮ್ ಇರುತ್ತೆ ಎಲ್ಲದಕ್ಕೂ. ಇದು ರೇಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, 6 + √2 is equals to a/b. p/q ಫಾರ್ಮ್ ಅಲ್ಲಿ ಇರುತ್ತಲ್ವಾ ರೇಷನಲ್ ನಂಬರ್. ಹಾಗಾಗಿ ಬರ್ಕೊಂಡು ವೇರ್ a and b are co-primes and b is not equals to 0 ಅಲ್ವಾ. ಈಗ ನೋಡಿ, ಈ 6 ನ ಈಕ್ವಲ್ಸ್ ಟು ಈ ಕಡೆ ಕಳಿಸ್ತೀನಿ, ಬರೀ √2 ಮಾತ್ರ ಉಳಿಸ್ಕೊಳ್ಳೋಣ. a/b, ಈ 6 ಈಕ್ವಲ್ಸ್ ಈ ಕಡೆ ಹೋದ್ರೆ ಇಲ್ಲಿ ಪ್ಲಸ್ ಇದೆಯಲ್ವಾ, ಪ್ಲಸ್ ಮೈನಸ್ ಇದ್ರೆ ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಗತ್ತೆ, ಮೈನಸ್ ಆಗತ್ತೆ. +6 ಇದೆ, ಇಲ್ಲಿ ಪ್ಲಸ್ ಇದ್ರೆ ಈ ಕಡೆ ಕಳ್ಸಿದ್ರೆ ಅದು -6 ಆಯ್ತು. ಅಂದ್ರೆ ಇಲ್ಲಿ +6 ಇರೋದು -6 ಆಯ್ತು. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದ್ರೆ, ಒಂದ್ ವೇಳೆ 6 √2 ಇದೆ ಅಂತ ಇಟ್ಕೊಳ್ಳಿ, ಆಗ ಏನಾಗತ್ತೆ, 6 ಯಾಕಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಅಲ್ವಾ, ಸೊ ಇದು ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗತ್ತೆ, 6 ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗತ್ತೆ. ಆದ್ರೆ ಪ್ಲಸ್ ಮೈನಸ್ ಇದ್ದಾಗ ಏನಾಗತ್ತೆ, ಸೈನ್ ಚೇಂಜ್ ಆಗತ್ತೆ. ಓಕೆ, ಈಗ ನೋಡಿ, ಇದನ್ನ LCM ತಕ್ಕೋಬೇಕು. ಯಾವ ರೀತಿ ತೆಗೆಯೋಣ ನೋಡಿ, ಬಿ LCM ಬಂತು, b ಡಿವೈಡೆಡ್ b ಮಾಡಿದ್ರೆ ಏನ್ ಬರುತ್ತೆ, 1 ಬಂತು. 1 × a ಮಾಡಿದ್ರೆ a ಬಂತು, ಮೈನಸ್ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. b ಡಿವೈಡೆಡ್ ಬೈ 1 ಅಂದ್ರೆ b ಬಂತು, b × 6 ಮಾಡಿದ್ರೆ 6b ಬಂತು ಅಲ್ವಾ. ಈಗ ನೋಡಿ, √2 is equals to a - 6b/b ಆಯ್ತು. ಈ √2 ನ ನಾವೇನಂತ ಪ್ರೂವ್ ಮಾಡಿದೀವಿ, ಇರ್ರೇಷನಲ್ ಅಂತ ಪ್ರೂವ್ ಮಾಡಿದೀವಿ. √2 is a ಇರ್ರೇಷನಲ್ ಅಂತ ಗೊತ್ತು ನಮ್ಗೆ. ಆದ್ರೆ ಇದು ಏನಿದೆ, a - 6b/p, b ಇರ್ರೇಷನಲ್ ನಂಬರ್ ಇದೆ, p/q ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ಏನಾಗತ್ತೆ, ಇದು ಇರ್ರೇಷನಲ್ ನಂಬರ್, ಇದು ರೇಷನಲ್ ನಂಬರ್, ಎರಡು ಈಕ್ವಲ್ ಆಗಕ್ ಸಾಧ್ಯನಾ, ಇಲ್ಲ. ಸೊ ನಮ್ಮ ಅಸ್ಯೂಮ್ಷನ್ ಏನಿದೆಯಲ್ಲ, 6 + √2 is a ರೇಷನಲ್ ನಂಬರ್ ಅಂತ ಲೆಟ್ ಮಾಡ್ಕೊಂಡಿದೀವಲ್ಲ, ಅದು ರಾಂಗ್ ಅಂತ ಅರ್ಥ. ಸೊ ನಾವೇನ್ ಬರೆಯೋಣ ಇಲ್ಲಿ, √2 is a irrational number but a - 6b/b is a rational number. Okay, so therefore LHS is not equal to RHS. So our assumption was wrong. ನಾವೇನಂತ ಹೇಳ್ಬೋದು, therefore 6 + √2 is a irrational. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೇಮ್ ಪ್ರೊಸೀಜರ್ ಇರುತ್ತೆ, ಒಟ್ಟು ಸಾಲ್ವ್ ಮಾಡಿದ್ರೆ ಇರ್ರೇಷನಲ್ ಆಗಿ ಪ್ರೂವ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್